ಪ್ರಜಾವಾಣಿ ಸಿನಿ ಸಮ್ಮಾನ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ಮೊದಲ ಪ್ರಶಸ್ತಿ ಕೂಡ ಅನೌನ್ಸ್ ಆಗಿದೆ. ಅತ್ಯುತ್ತಮ ನಿರ್ಮಾಣ ವಿನ್ಯಾಸಕ್ಕೆ ಈ ಒಂದು ಪ್ರಶಸ್ತಿ ಬಂದಿರೋದು 1920-21ಗೆ ಈ ಒಂದು ಪ್ರಶಸ್ತಿ ಬಂದಿದೆ. ಆ ಚಿತ್ರದ ತಂಡ ನಮ್ಮ ಜೊತೆ ಇದ್ದಾರೆ. ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರಬಹುದು, ಹಾಗೆ ಅವರ ತಂಡ ನಮ್ಮ ಜೊತೆ ಇದೆ. ಅವ್ರನ್ನ ಮಾತಾಡ್ಸೋಣ. ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಾ ಇದೆ. ವಿಶೇಷವಾಗಿ ಪ್ರೊಡಕ್ಷನ್ ಡಿಸೈನ್ಗೆ ಪ್ರಜಾವಾಣಿಯವರು ಒಂದು ಅವಾರ್ಡ್ ಇಟ್ಟು ಅದಕ್ಕೆ ನಮ್ಮ ಸಿನಿಮಾನ ಸೆಲೆಕ್ಟ್ ಮಾಡಿದ್ದು ತುಂಬ ಖುಷಿ ಆಗ್ತಾಯಿದೆ. ಯಾಕಂತಂದರೆ ನಾರ್ಮಲಿ ಬೇರೆ ಬೇರೆ ವಿಭಾಗಗಳು ಕೊಡ್ತಾರೆ, ಡೈರೆಕ್ಟ್ರಿಗೆ, ಸಿನಿಮಾಗೆ, ಅದಕ್ಕೆಲ್ಲನೂ. ಪ್ರೊಡಕ್ಷನ್ ಡಿಸೈನ್ ಅನ್ನೋದನ್ನು ಇಂಪಾರ್ಟೆಂಟಾಗಿ ಕನ್ಸಿಡರ್ ಮಾಡಿ ಅದಕ್ಕೆ ಪ್ರಶಸ್ತಿ ಕೊಡ್ತಾ ಇರೋದು ನಿಜವಾಗ್ಲೂ ಇದು ಖುಷಿ. ಪ್ರಜಾವಾಣಿಯ ಒಂದು ವಿಶೇಷ ಗೌರವ ಅಂತಲೇ ಹೇಳ್ತೀವಿ. ಇಲ್ಲ, ಅಂದರೆ ಅವಾರ್ಡ್ ತೊಗೊಂಡಿದ್ದು ಖುಷಿ ಇದೆ, ಬಟ್ ಸಿನಿಮಾ ಮಾಡಿದ್ದು ಖುಷಿಗಿಂತ ಜಾಸ್ತಿ ಆ್ಯಕ್ಚುಲಿ ತೃಪ್ತಿ ಇದೆ. ಅಂದರೆ ಈ ಥರದ ಕಥೆಗಳನ್ನು ಯಾರೂ ಸಿನಿಮಾ ಮಾಡಲ್ಲ. ಇವರು ನಮ್ಮ ಪ್ರೊಡ್ಯೂಸರು ದೇವರಾಜ್ ಅಂತ. ಈ ಥರದ ಎಲ್ಲೋ ಕೆಲವರು ಅಂದರೆ ಇಡೀ ಉದ್ಯಮದಲ್ಲಿ ಹುಡ್ಕೊಂಡ್ರೆ ಒಂದು 2-3 ಜನ ಪ್ರೊಡ್ಯೂಸರ್ ಸಿಗಬಹುದು. ಅಂದರೆ ಈ ಥರದ್ದು ಸಾಮಾಜಿಕ ಕಳಕಳಿಯ ಕಥೆಗಳಿಗೆ ಇನ್ವೆಸ್ಟ್ ಮಾಡೋವಂಥವ್ರು. ರೀಸೆಂಟಾಗಿ ರಾಕ್ಲೈನ್ ಸರ್ ಕಾಟೇರ ಸಿನಿಮಾ ಮಾಡಿದಾಗೇ ಆ ರೆಗ್ಯುಲರ್ ಕಮರ್ಷಿಯಲ್ ಫಾರ್ಮುಲಾ ಬಿಟ್ಟು ಹೊರಗಡೆ ಬೇರೆ ಕಥೆಗಳು ಇದೆ, ಬೇರೆ ಕಥೆಗಳನ್ನು ಹೇಳ್ಬೋದು ಅಂತ ಸಿನಿಮಾ ಮಾಡೋದು ಕಷ್ಟ. ಆ ಥರದ್ದು ಮಾಡಿರೋದ್ರ ಬಗ್ಗೆ ತೃಪ್ತಿ ಇದೆ. ಆ್ಯಂಡ್ ಅವಾರ್ಡ್ ಬಗ್ಗೆ ಖುಷಿ ಇದೆ. ಸಿನಿಮಾ ಇರೋದು ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ಅಲ್ಲ, ಸೊ ಇನ್ಫಾರ್ಮೇಷನ್ಗೂ ಅಂತೇಳಿ ಪ್ರೂವ್ ಮಾಡೋದು ನನ್ನ ಕಾನ್ಸೆಪ್ಟ್. ಸೊ ಅದ್ರ ಬೇಸ್ ಮೇಲೆ ಕತೆ ಹುಡ್ಕೊಂಡು ಬರುತ್ತೆ. ಅದೇ ಥರ ನಿರ್ದೇಶಕರು ನನ್ನ ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೆ. ಥ್ಯಾಂಕ್ ಯು.